ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಗ್ಗೆನೇ ಮೂಲಂಗಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲು ಕಡಲೆ ಬೀಜ, ಜೀರಿಗೆ, ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ತಿರ್ಗಿ ಮತ್ತೆ ಅದೇ ಬಾಣಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಒಗ್ಗರಣೆಗೆ ಹಾಕ್ತಾ ಇರೋದು. ಮತ್ತು ಇದಕ್ಕೊಂದು ಸ್ವಲ್ಪ ರುಚಿ ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಫ್ರೈ ಮಾಡ್ತಾನೆ ಸ್ವಲ್ಪ ತುರಿದಿಟ್ಕೊಂಡಿರೋ ಮೂಲಂಗಿ ಹಾಕೋಬೇಕು. ಮೂಲಂಗಿ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು, ಮತ್ತು ಆರೋಗ್ಯ ಆಗಿರಲ್ಲ ಅಂತಾರಲ್ಲ, ಅದಕ್ಕೆಲ್ಲ ಒಳ್ಳೆಯದು. ಇನ್ನು ಮೂಲಂಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಆಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು. ಇನ್ನು ಕೊನೆಯಲ್ಲಿ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋದು, ಅಷ್ಟೇ. ಪಲ್ಯ ಮುಗೀತದು. ಇನ್ನು ರೊಟ್ಟಿ ಹಸಿಟ್ಟು ಮೊದಲೇ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬೆಳೆಯೋಕ್ಕೆ ಅಂತೇಳ್ಬಿಟ್ಟು. ಇದು ಅಕ್ಕಿ ಹಸಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಂಡಿರೋದು. ಇನ್ನು ರೊಟ್ಟಿ ಮೇಲ್ಗಡೆ ತವೆ ಇದು ಚೆನ್ನಾಗಿ ಕಾದ್ಮೇಲೆ ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು. ಇನ್ನು ನನ್ನ ಮಗಂಗೆ ಆಮೇಲೆ ತುಪ್ಪ ಇದಕ್ಕೆ ಸವರ್ಬಿಡ್ತೀನಿ, ತಿಂತಾನೆ ಅಂತೇಳ್ಬಿಟ್ಟು ತುಪ್ಪ ಸವರ್ಬಿಟ್ಟು ಕೊಡ್ತೀನಿ. ಮತ್ತೇನು ಬೇಕು ಅಂತಾರೆ ತಟ್ಟೆಗೂ. ಈ ಚಳಿಗೆ ಬರೀ ತುಪ್ಪ ತಿಂದ್ರೂ ಕೆಮ್ಮು, ನೆಗಡಿ ಈ ಥರ ಆಗುತ್ತೆ. ಇದು ಹೆಂಗಾರ ತಿನ್ನಲಿ. ಇನ್ನು ಐಸ್ ಕ್ರೀಮು ಜಾಸ್ತಿ, ಐಸ್ ಕ್ರೀಮ್ದು ಯಾವ ಹಣ್ಣಾರ ತರಲಿ, ಜ್ಯೂಸು ಇಲ್ಲ ಐಸ್ ಕ್ರೀಮು, ಇವೆರಡೇ ಅವನು ಕೇಳ್ತಾ ಇರ್ತಾನೆ. ಇನ್ನು ಇದು ತವ ಚೆನ್ನಾಗಿ ಕಾದಿದ್ರೆ ಬೇಗ ಬರುತ್ತೆ, ಏನು ಆಗಲ್ಲ. ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಹಾಕೋದ್ರಿಂದ ಬೇಗ ಚೆನ್ನಾಗಿ ಎದೊಳುತ್ತೆ. ಇನ್ನು ಮೂಲಂಗಿ ಪಲ್ಯನೂ ರೆಡಿಯಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟೆ. ಇನ್ನು ನನ್ನ ಮಗನಿಗೂ ಅಲ್ಲೇ ಒಂದು ಸೈಡಲ್ಲಿ ನಮ್ಮ ಮನೆಯವ್ರಿಗೆ ಸ್ನಾನ ಮಾಡಿಸ್ತಾಯಿದ್ರು. ರೆಡಿ ಮಾಡಿ ಅವನು ಕರ್ಕೊಂಡು ಹೋದ್ರು. ಇನ್ನು ಕರ್ಬೂಜ ಹಣ್ಣು ಇತ್ತಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ ಐಸ್ ಕ್ರೀಮ್ ಮಾಡಮ್ಮ ಅಂತಿದ್ದ. ಅದಕ್ಕೆ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಮೂಲಿ ಇದಕ್ಕೆ ಸಕ್ಕರೆ ಮತ್ತು ಸ್ವಲ್ಪ ನಿಂಬೆ ರಸ, ಹಣ್ಣು ಹಾಕೊಂಡು ಅದೇ ಸ್ವೀಟಾಗಿರುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಅಷ್ಟೇ. ಇನ್ನು ಮಿಕ್ಸಿಲಿ ರುಬ್ಬಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋದು. ಇನ್ನು ಕಡ್ಡಿದ್ರು ಕ್ಯಾಪೇ ಐತೆ ಐಸ್ ಕ್ರೀಮ್ದು, ಆದರೆ ಐಸಲ್ಲಿ ಬೇಗ ಆಗೋಲ್ಲ, ಫ್ರಿಡ್ಜಲ್ಲಿ ಬೇಗ ಗಟ್ಟಿ ಆಗೋಲ್ಲ, ಹಂಗಾಗಿ ಲೇಟಾಗುತ್ತೆ ಅಂತ ಹೇಳ್ಬಿಟ್ಟು ಕಡ್ಡಿನೇ ಹಾಕ್ಬಿಟ್ಟು ಒಳಗಡೆ ಇಡ್ತಾಯಿದ್ದೀನಿ. ಇನ್ನು ನನ್ನ ಮಗ ಟೈಮ್ ಆಯಿತು, ಬೇರೆ ಕೆಲಸ ಎಲ್ಲ ಮಾಡಿಸ್ಕೊಂಡು ಕರ್ಕೊಬರೋಕ್ಕೆ ಹೇಳ್ಬಿಟ್ಟು ಫಸ್ಟ್ ಅವನೇ ನಿಂತ್ಕೊಬಿಡ್ತಾನೆ. ಇನ್ನು ಅಲ್ಲಿಂದ ಬರಬೇಕಾದ್ರೇ ಹಲಸಲೆಹಣ್ಣು ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ತಗೊಳಮ್ಮ ಅಂತಿದ್ದ. ಹಂಗಾಗಿ ತೊಗೊಬಂದೆ. ಹಲಸಲೆಹಣ್ಣು, ಮಾವಿನ ಹಣ್ಣುಗಳು ಇಷ್ಟಪಡ್ತಾನೆ, ಆದರೆ ಜಾಸ್ತಿ ಒಂದೇ ದಿನ ತಂದಿಡ್ಕೆ ತಿಂದ್ಬಿಡ್ತಾನೆ. ಅದು ಇನ್ನೊಂದು ಲೂಸ್ ಮೋಷನ್ನು ಇಲ್ಲ ಇನ್ನೊಂದು ಏನೋ ಒಂದು ಆಗುತ್ತೆ ಒಟ್ಟಿನಲ್ಲಿ. ಅದಕ್ಕೆ ಚಿಕ್ಕದೇ ತಂದಿದ್ದೆ. ಅಲ್ಲೇ ತಂದಮೇಲೆ ಅವರು ಅಲ್ಲೇ ಕಟ್ ಮಾಡಿ ತಿನ್ನಬೇಕು ಅಂತಾರೆ. ಇನ್ನು ಅಲ್ಲೇ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ, ನಾನು ಮಾತಾಡ್ತಾಯಿದ್ರೆ ಹೆಂಗೆ ಸೌಂಡ್ ಮಾಡ್ತಾರೆ, ಇದೇ ಡೈಲಿ ಇದೆ ಅವನಿಗೆ. ಬಡ್ಕೊಂಡು ಈ ಥರ ಕಿರ್ಚಿ ಅವನಿಗೆ ಇದಾಗಬೇಕು. ಇಷ್ಟು ವಾಯ್ಸ್ ಮಾತ್ರ ಜಾಸ್ತಿ ಕ್ಲಿಯರಾಗಿರುತ್ತೆ, ಜೋರು ಕಿರ್ಚುತ್ತಾನೆ ಸೌಂಡು. ನನ್ನ ದೊಡ್ಡ ಮಗ ಫಸ್ಟು ಕಿರ್ಚುತ್ತಾನೆ ಇದ್ದ, ಇವಾಗ ಒಂದು ಸ್ವಲ್ಪ ಹಂಗೆ ಸೈಲೆಂಟಾಗಿ ಮೆಲ್ಲ ಮಾತಾಡ್ತಾನೆ ಅವನು. ಇನ್ನು ಮಳೆ ಬರೋಂಗಾಯ್ತು ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಒಗ್ದಾಕಿದ್ದೆ, ಹಂಗಾಗಿ ಅದನ್ನು ಎತ್ಕೊಬರೋಣ ಅಂತ ಹೇಳ್ಬಿಟ್ಟು. ನೋಡಿ ಮೋಡ ಹೆಂಗಾಗೈತೆ ಅಂದರೆ, ಮೋಡ ಅದೇ ಹೋಗ್ತಾ ಇರುತ್ತೆ. ಇನ್ನು ಸುಮಾರು ಒಂದು 3-4 ಡೇಸೇ ಆಯಿತು ಮೋಡ ಇದೇ ಥರನೇ ಐತೆ. ಮಳೆ ಅಂತೂ ಬಂದಿಲ್ಲ, ಸುಮ್ಮನೆ ಈ ಥರನೇ ಮೋಡ ಮುಚ್ಕೊಂಡೈತೆ. ಈ ಸಲ ಎಲ್ಲೂ ಮಳೆ ಆಗಲ್ಲ, ಜಾಸ್ತಿ ಆಗಲ್ಲ, ಕಡಿಮೆನೇ ಆಗೋದು ಅಂತ ಹೇಳ್ತಾ ಇದ್ದಾರೆ. ಯಾವ ಕಡೆನೂ ಮಳೆ ಆಗೇ ಇಲ್ಲ. ಇನ್ನು ಮಧ್ಯಾಹ್ನಕ್ಕೆ ದೋಸೆ ಇಟ್ಟಿತ್ತು ಅಂದ್ಬಿಟ್ಟು, ನೆನ್ನೆ ದೋಸೆ ಇಟ್ಟಿತ್ತು ಅಂದ್ಬಿಟ್ಟು ಅದಕ್ಕೆ ಇನ್ನು ಅವ್ನು ಚಿಕ್ಕವನು ಮಲ್ಕೊಬಿಟ್ಟ. ಹಲಸಲೆಹಣ್ಣು ಇಟ್ಟಿದ್ನಲ್ಲ, ಅದು ತಿನ್ಕೊಂಡು ಬೆಳಗ್ಗೆಯಿಂದ ಮಲಗಿರಲಿಲ್ಲ ಅಂದ್ಬಿಟ್ಟು ಇನ್ನು ಇವನಿಗೆ ದೋಸೆ ತಿನ್ನಿಸ್ಬಿಟ್ಟು
ನಾನು ಸೊಪ್ಪು ಬಿಡ್ಸೋಣ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ನೀರು ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸೊಪ್ಪು ಬಿಡ್ಸೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಇದ್ದೀನಿ. ಇನ್ನು ದೋಸೆನೇ ತಿನ್ಕೊಂಡು ನನ್ನ ಮಗ ಚಿಕ್ಕವನು ಮಲ್ಕೊಂಡೆ ಬಿಟ್ಟು ಆಡಿಸ್ಲೇಂಟ್ ತಂದಿದ್ವಲ್ಲ ಅದು ಕೂದಲು ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಿಂದ, ಒಂದು 2-3 ಪೀಸ್ ತಿಂದವನೆ. ಅವ್ನಿಗೆ ಅದೇ ಸಾಕು, ಹೊಟ್ಟೆ ತುಂಬಿತು ಅಂತ. ಹಂಗೆ ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆಯಿಂದ, ಆಟಾಡ್ಕೊಂಡೇ ಇದ್ದ. ಸ್ನಾನ ಎಲ್ಲ ಮಾಡಿದ್ನಲ್ಲ, ಇವಾಗ ಮಲ್ಕೊಂಡ. ಇವನು ಮಲ್ಕೋಬೇಕು ಅಂತ ಮಲ್ಕೊಳ್ಳೋ ಇಷ್ಟೊತ್ತಿನಲ್ಲಿ. ನಿನ್ನೆ ಒಂದು ಸ್ವಲ್ಪ ಮೈಕೈ ನೋವು ಥರ ಇತ್ತು ಅಂತ ಹೇಳ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದ, ಹಂಗಾಗಿ ಮಲಗಿದ್ದ. ಇವತ್ತು ಏನೋ ಹೋಮ್ವರ್ಕ್ ಬರೀತೀನಿ ಅಂತ ಬಂದವನು. ಇವಾಗ ಏನು ಮಾಡ್ತಾನೋ ಗೊತ್ತಿಲ್ಲ. ಅವನೇ ಇಲ್ಲೇ ಬ್ಯಾಗ್ ಇಟ್ಕೊಂಡು ನಿಂತಿದ್ದಾನೆ. ಓಪನ್ ಮಾಡ್ತಾವನೆ, ಏನು ಮಾಡ್ತಾನೋ ಗೊತ್ತಿಲ್ಲ. ಬಂದೇಟ್ಗೆ ಬರ್ದ್ಬಿಡ್ಬೇಕು ಅವನಿಗೆ, ಅಷ್ಟೇ, ಇನ್ನೇನಿಲ್ಲ. ಓಪನ್ ಮಾಡ್ತಾವನೆ. ಇನ್ನೊಂದು ಗುಡಿಸ್ತಾ ಇದ್ದೀನಿ ಸೊಪ್ಪನ್ನ. ನೋಡಿ, ಈ ಥರ ಮ್ಯಾಟ್ ಒಂದು ಎಂದಿದೆ, ಚೆನ್ನಾಗೈತೆ ಅಂತ ಹೇಳಿ ಚಿಕ್ಕದು. ಇನ್ನೊಂದು ಎಂದಿದ್ದೀನಿ, ಅದೊಂದು ಇನ್ನೊಂದು ಸ್ವಲ್ಪ ಇದನ್ನ ದೊಡ್ಡದು ಒಲೆನ ಅಂತ ಹೇಳ್ಬಿಟ್ಟು ಇದಿಷ್ಟು ಚಿಕ್ಕದಿರಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಈ ಥರ ಬಟ್ಟೆನೇ ಸ್ವೆಟ್ರು ಮತ್ತು ಟೋಪಿ ಮಕ್ಕಳಿಗೆ ಎಲ್ಲ ಈ ಥರ ಇರೋದು. ಇದೇನೊಂದು ದಾರ ಅಂತಾರಲ್ಲಪ್ಪ, ಹೊಸ ಕಡ್ಡಿಲೇ ಹೊಲಿಬೋದು. ಮಾಮೂಲಿ ಮ್ಯಾಟ್ ಹೊಲಿತೀವಲ್ಲ ಅದೇ ಥರನೇ ಇದು ಕಾಟನ್ದು ಇದ್ರದ್ದು. ಇದೇನೋ ಅಂತಾರೆ, ಹೆಸರು ಬರ್ತಾನೆ ಇಲ್ಲ ಬಾಯಿಗೆ. ಉಲ್ಲನ್ ದಾರ ಅಂತ ಹೇಳ್ತಾರಲ್ಲ, ಅದು ಮಕ್ಕಳು ಸ್ವೆಟ್ರ್ ಹೊಲಿಯೋದು. ಆಮೇಲೆ ಡಿಸೈನ್ ಏನೇನೋ ಐತೆ. ನನಗೆ ಯಾವ್ದು ಈಸಿ ಅನಿಸುತ್ತೋ, ನನಗೆ ಯಾವ್ದು ಬರುತ್ತೋ ಅದನ್ನ ಮಾತ್ರ ಬಂದಿದ್ದೀನಿ. ಚೆನ್ನಾಗೈತೆ ಅಂದ್ಬಿಟ್ಟು. ಈ 2 ಕಲರು ಅವಾಗ ನನ್ನ ಮದುವೆಗೆ ಮುಂಚೆ ತಗೊಂಡಿತ್ತು, ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅವಾಗೇನು ಅಷ್ಟೊತ್ತಿಗೆ ತಗೊಂಡು ಎಲ್ಲನೂ ಅಷ್ಟೇ, ಟೈಲರಿಂಗು ಅಷ್ಟೇ, ಮಿಷಿನ್ ತಗೊಂಡೆ. ಆಮೇಲೆ ಅದು ಸ್ವಲ್ಪ ಅಷ್ಟೇ ತುಳಿಯೋದು ಕಲ್ತ್ಕೊಂಡೆ. ಅಷ್ಟರಲ್ಲಿ ಈಗ ಮದುವೆ ಆಗೋಯ್ತು. ಕಾಲೇಜ್ಗೂ ಅಂದ್ಬಿಟ್ಟು ಇನ್ನೂ ಓದ್ತಾ ಇದ್ದೆ. ಅವಾಗ ಅಷ್ಟು ಈ ಕಡೆ ಡೈವರ್ಟ್ ಆಗೋಯ್ತು. ಇದೆಲ್ಲ ಬಟ್ಟೆ ಪೀಸ್ ಹಂಗೆ ಐತೆ. ಇವೆರಡೇ ಕಲರ್ ತಗೊಂಡಿದ್ದು ಹಂಗೆ ಐತೆ. ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಹೊಲ್ಕೊಂಡೆ. ಇನ್ನೊಂದು ಐತೆ, ಮಿಕ್ಕೈತೆ ಪೂರ್ತಿ ಅದೇ ಮ್ಯಾಟ್ ಥರ ಹೊಲ್ಕೊಳ್ಳೋಣ. ಇದ್ರ ಮೇಲ್ಗಡೆ ಇದು ಟಿಪಾಯಿ ಮೇಲೆ ಆ ಥರ ಬಾಕ್ಸ್ ಟೈಪ್ ಅದಕ್ಕೆ ಹಾಕೋಬೋದು. ಆಮೇಲೆ ಹಣ್ಣು ಏನಾದ್ರು ಟೇಬಲ್ ಇರ್ತದಲ್ಲ, ಅದ್ರ ಮೇಲೆ ಏನು ಮಾಡ್ಬೋದು ಡಿಸೈನ್ಗೋಸ್ಕರ. ಆಮೇಲೆ ಫಿಲ್ಟ್ರ್ ನೀರು ಏನಾದ್ರು ಇರ್ತವಲ್ಲ, ಅದಕ್ಕೆಲ್ಲ ಮೇಲ್ಗಡೆ ಹಿಂಗೆ ಹಾಕ್ತೀವಲ್ಲ, ಆ ಥರದ್ದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಧ ಸ್ಟಾಪು. ಫುಲ್ ಪರ್ಫೆಕ್ಟ್ ಅಂತೇನಿಲ್ಲ, ನನಗೆ ಬರುತ್ತೋ ಅದು ಪೂರ್ತಿ ಗೊತ್ತೇ ಇಲ್ಲ ಅನ್ನೋ ಥರ ಏನಿಲ್ಲ. ಎಲ್ಲರೂ ಸ್ವಲ್ಪ ಗೊತ್ತು. ಅದು ಕಲಿತಾ ಹೋದರೆ ಅದೇ ಬರುತ್ತೆ ಅಷ್ಟೇ. ಇನ್ನು ನನ್ನ ಮಗ ಹೋಮ್ವರ್ಕ್ ಬಿಟ್ಟು ತೆಗ್ದವನೆ. ಈ ಸೊಪ್ಪ ಮೇಲೆ ಸೋಪ್ಸ್ ಕೇಳ್ತೀನಿ. ಇವಾಗ ಹೋಮ್ವರ್ಕ್ ಅವನು ಹೇಳ್ದಾಗಲೇ ಬರ್ಸ್ಬಿಟ್ರೆ ಸರಿ, ಇಲ್ಲಾಂದ್ರೆ ಆಮೇಲೆ ನೈಟ್ ಬರೀತೀನಿ ಅಂದ್ರೆ ಆಗಲ್ಲ. ಇವಾಗ ಎಷ್ಟಾರ ಓದಿಸಿ ಇವಾಗ ಹೇಳಿ ABCDನಲ್ಲಿ ಇನ್ನೊಂದಲ್ಲಿ ಇವಾಗ ಹೇಳ್ತಾನೆ. ಅವನು ಆಟ ಆಡ್ತಿದ್ದಾಗ ಹೇಳು ಅಂದರೆ ಆಗಲ್ಲ ಅವಾಗ ಅವನಿಗೆ. ಇದೆಲ್ಲ ಆಲ್ರೆಡಿ ತೋರಿಸಿದ್ದೀನಿ ಏನೇನು ಅಂತ. ಇವಾಗ ಒಂದು ಸ್ವಲ್ಪ ಹೋಮ್ವರ್ಕ್ ಬರ್ಸ್ಬಿಡ್ತೀನಿ. ಆ್ಯಪಲ್ ಕೊಟ್ಟು ಕಳಿಸಿದ್ರಲ್ಲ, ಆ್ಯಪಲ್ ಇದರಲ್ಲಿ ಮಾಮೂಲಿ ರೊಟ್ಟಿ. ಇದು ಸ್ವಲ್ಪ ತಿಂದಾದ್ರು ಸ್ವಲ್ಪ ತಿಂದಿಲ್ಲ. ಪಲ್ಯ ಹಾಕ್ಕೊಟ್ಟಿದ್ದು ಪಲ್ಯ ತಿಂದಿಲ್ಲ. ಅಲ್ಲಾದ್ರೂ ಬೈದಿಂದ ತಿಂತಾನೆ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟು. ಇನ್ನು ನೀರು ನಾನು ಕೊಡೋದೇ ಇಷ್ಟು. ಆದರೆ ಅವನಿಗೆ ಹಿಂಗೆ ಕುಡಿಯೋಕ್ಕೆ ಹೋಗಿ ಏನಾರ ಬಟ್ಟೆ ಮೇಲೆ ಜರ್ಕೊಬಿಡ್ತೀನೋ ಅನ್ನೋ ಭಯ ಜಾಸ್ತಿ ಅವನಿಗೆ. ಹಂಗಾಗಿ ಬಾಟ್ಲಿ ತಗೊಂಡಿದ್ದೆ, ಅದಕ್ಕೆ ನೀರೇ ಕುಡಿಯೋಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟನೂ ನೀರೇ ಕುಡಿಯೋಲ್ಲ. ಅದಕ್ಕೆ ಪೈಪದು ಮನೇಲಿ ಕುಡಿತಾನಲ್ಲ ಈ ಥರ, ಇದನ್ನೇ ಇನ್ನೊಂದು ಬಾಟ್ಲು ಇದು ನನ್ನ ಚಿಕ್ಕಮ್ಮಂಗೆ ಆಗುತ್ತೆ ಅಂತ ತಂದು ಕೊಟ್ಕೊಳ್ಸಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಾಟ್ಲು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೀರು ಚೆನ್ನಾಗಿ ಕುಡೀರಿ, ಆದಷ್ಟು ನೀರು ಕುಡಿಬೇಕು. ಅದು ಆಮೇಲೆ ಬೆಳಗ್ಗೆ ಟೈಮ್ ಕುಡಿಯೋದ್ರಿಂದ ಒಳ್ಳೆಯದು ಎದ್ದ ತಕ್ಷಣ. ಯಾಕೆಂದರೆ ನಾವು ಮಲಗಿದಾಗ ಒಂದು 7-8 ಅವರೇ ಅಂದ್ಕೊಳ್ಳಿ. 7-8 ಅವರ್ ಸುಮ್ಮನೆ ಮಲಗಿರ್ತೀವಿ. ಏನು ಆಹಾರ ನೀರು ಏನು ಸೇವಿಸಿರೋದಿಲ್ಲ, ನೈಟ್ ಮಲ್ಕೊಂಡು. ಹಂಗಾಗಿ ಅದು ಕುಡಿದ್ರೆ ಒಳ್ಳೆಯದು. ಅದಕ್ಕೆ ನೀರು ಬೆಚ್ಚ ನೀರು
ಜೊತೆಗಳೆಲ್ಲ ಮಾಮೂಲಿ ವರ್ಕ್ ಆಗ್ತಾ ಇರಲಿಲ್ಲ ನೈಟ್ ಹೊತ್ತು. ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ನಮ್ಮದು ಒಂದೆರಡು ದಿನ ಕುಡಿಯುವಾಗ ಯಾರು ಕುಡಿತಾರೆ ಎದ್ದ ತಕ್ಷಣ ನೀರು ಕುಡಿಬೇಕು ಅಂತ ನಾನು ಕೂಡ ಹಂಗೆ ಅಂತಂದಿದೆ. ಒಂದೆರಡು ದಿನ ಅಭ್ಯಾಸ ಮಾಡ್ಕೊಳ್ಳಿ, ಅದು ಡೈಲಿ ನೀರು ಕುಡಿಲೇಬೇಕು ಅಂತ ಅನಿಸುತ್ತೆ. ಏನು ಫಸ್ಟ್ ಬಾಯಿ ತೊಳೆದು ಆದಮೇಲೆ ನೀರು ಕುಡಿಲೇಬೇಕು ಅಂತಲೇ ಅನಿಸುತ್ತೆ. ಆಮೇಲೆ ನಿಮ್ಗೆ ಎಕ್ಸ್ಟ್ರಾ ಎನರ್ಜಿ ಕೂಡ ಬರುತ್ತೆ. ಟ್ರೈ ಮಾಡಿ. ಅದು ಹಂಗೇ ಅಭ್ಯಾಸ ಆದಮೇಲೆ ಅದು ನಾಳೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಭ್ಯಾಸ ಆಗೋ ಗಂಟ ಯಾರು ಕುಡಿತಾರೆ ಅನಿಸುತ್ತೆ. ಇನ್ನು ಈ ಚಳಿ ವೆದರ್ ಇರೋದ್ರಿಂದ ಜಾಸ್ತಿ ಮಧ್ಯೆ ನೀರು ಕುಡಿಯೋಕ್ಕಾಗಲ್ಲ. ಊಟ ಮಾಡಿದ ತಕ್ಷಣ ಎಷ್ಟು ಬೇಕಷ್ಟು ಸಾಧ್ಯವಾದಷ್ಟು ಕುಡಿಯಿರಿ. ಹಂಗಾಗಿ ಹಂಗಂದರೆ 5 ಬಾಟ್ಲಿನೇ ತರಿಸೋಣ ಇನ್ನು ಸ್ವಲ್ಪ ಅವನಿಗೊಂದು ಸ್ವಲ್ಪ ಬರೆಸ್ಬಿಟ್ಟು ಇನ್ನು ಮನೇಲಿ ಅಂಟ್ಕೊಂಡಿರುತ್ತಲ್ಲ ಆಟ ಸಾಮಾನೆಲ್ಲ ಅಂಟಿರ್ತಾನೆ, ಅದೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಕಸ ಗುಡಿಸ್ಕೊಂಡು ಇನ್ನು ರಂಗೋಲಿ ನೋಡಿ ಯಾವಾಗ ಬಿಟ್ರೂ ಈ ಸುಮಾರಾಗಿ ಇಷ್ಟಾರು ಐತೆ. ಅದು ಬೇಕು ಅಂದರೆ ಹಂಗೆ ಇಟ್ಕೊಬಿಡ್ತಾನೆ, ಕಲ್ಸ್ಕೊಂಡು ಕೂತ್ಕೊಬಿಡ್ತಾನೆ. ನನ್ನ ಮಗ ಈ ಥರ ಹಾಕೋಬೋದು ತೆಗಿಬೋದು ಅಂತ ತೋರಿಸ್ತಾ ಇದ್ದಾನೆ ಸೀರೆಯಲ್ಲಿ ಜೋಕಾಲಿ. ಅದು ಎಷ್ಟು ದಿನ ನೋಡಿ ಮಕ್ಳಿಗೆ ಅದರಲ್ಲೇ ಖುಷಿ. ಪಾರ್ಕಲ್ಲೂ ಆ ಜೋಕಾಲಿ, ಮನೆಯಲ್ಲೂ ಆ ಜೋಕಾಲಿ ಅಂದ್ಕೊಂಡು ಅದು ಬಿಚ್ಚಿಸೋಕ್ಕೆ ಬಿಟ್ಟಿಲ್ಲ ಇನ್ನೂ. ಅಂದೆ ಇವನು ಚಿಕ್ಕವನು ಆಡ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಇನ್ನು ಸ್ವಲ್ಪ ಪಾತ್ರೆ ಇತ್ತು, ಅದೆಲ್ಲ ತೊಳ್ಕೊಂಡು ಇನ್ನು ಸಾಯಂಕಾಲ ಆಗೇ ಹೋಗುತ್ತೆ. ಒಂದು ಟೈಮು ಸ್ಕೂಲಿಂದ ಬರೋದ್ಮೇಲೆ ಟೈಮ್ ಹೆಂಗೆ ಹೋಗುತ್ತಾ ಈ ವೆದರ್ಗೂ ಇದಕ್ಕೂ ಗೊತ್ತೇ ಆಗೋಲ್ಲ. ಇನ್ನು ನನ್ನ ಮಗ ಇನ್ನೂ ಐಸ್ ಕ್ರೀಮ್ ಆಗೋಕ್ಕೆ ಮುಂಚೆ ಅದು ಇನ್ನೂ ಗಟ್ಟಿ ಆಗೋಕ್ಕೆ ಒಂದು 8 hour ಬೇಕಾಗುತ್ತೆ. ಇವನು ಫಸ್ಟೇ ಆಗೈತಮ್ಮ ಬೆಳಗ್ಗೆನೇ ಹೇಳ್ಬಿಟ್ಟು ಹೋಗಿದ್ದ ಮಾಡು ಅಂತ ಹೇಳ್ಬಿಟ್ಟು. ನಾನು ಮಾಡಿ ಇಟ್ಟಿದ್ದೆ, ಆದರೆ ಐಸ್ ಆಗೋದು ಸ್ವಲ್ಪ ಲೇಟು. ನಮ್ಮದು ನಾರ್ಮಲ್ ಫ್ರಿಜ್ ಆಗಿರೋದ್ರಿಂದ ಚಿಕ್ಕದು. ಇನ್ನು ಅದನ್ನು ನೆಕ್ತಾ ಇದ್ದ. ಇನ್ನು ನನ್ನ ಮಗನಿಗೊಂದು ಸ್ವಲ್ಪ ಹಾಲು ಕಾಯಿಸಿಟ್ಕೊಂಡು ಇನ್ನು ನಾನು ಸ್ವಲ್ಪ ಕಾಫಿ ಕುಡಿತಾಯಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಆಟಾಡ್ಸಾದ್ಮೇಲೆ ಟೆರೆಸ್ ಮೇಲೆ ಹೋಗೋದು ಸ್ವಲ್ಪ ಹೊತ್ತು ಆಟಾಡ್ಸ್ಕೊಬಂದೆ. ಇನ್ನು ನುಗ್ಗೆಕಾಯಿ ಇತ್ತಲ್ಲ ಊರಿಂದ ತಂದಿದ್ದು ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಕ್ಕಿಟ್ಬಿಟ್ಟು ಕುಕ್ಕರ್ನ ಎಣ್ಣೆ ಸಾಸಿವೆ ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ ಅಂತಾರಲ್ಲ ಅದು, ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನ ಜಜ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಮಾಡ್ಕೊಬೋದು. ನುಗ್ಗೆಕಾಯಿ ಎಲ್ಲ ಬಲ್ತಿರೋವಾದರೆ ಟೇಸ್ಟು ತಿನ್ನಬೇಕಾದ್ರೆ ಟೇಸ್ಟು ಅನಿಸಲ್ಲ. ಎಳೆ ನುಗ್ಗೆಕಾಯಿ ಅಂತಾರೆ, ಅದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿತ್ತು. ಇನ್ನು ಬೇಳೆಕಾಳು ಸ್ವಲ್ಪ ಹೊತ್ತು ನೆನೆ ಹಾಕಿದ್ದೆ ಮುಂಚೆಲೇ, ಹಂಗಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ಮೊಟ್ಟೆ ಸಾರಿಗೆ ಮಾಡುವಾಗ ಅದು ಅವರೇ ಬೇಳೆ ನೆನೆ ಹಾಕ್ತಾರೆ. ಇವು ಅಂಗಡಿ ಬೇಳೆ ಆದರೆ ನೆನೆ ಹಾಕ್ತಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ಬೋದು. ಇವು ಒಂದು ಸ್ವಲ್ಪ ಗಟ್ಟಿನೇ ಇರುತ್ತೆ, ಹಂಗಾಗಿ ನೆನೆ ಹಾಕ್ಕೊಂಡಿದ್ದೆ. ಒಗ್ಗರಣೆಗೆ ಇದೊಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಇನ್ನು ಖಾರದ ಪುಡಿ ಟೊಮೆಟೊ ಹಣ್ಣನ್ನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇನ್ನೊಂದು ರುಬ್ಬಕ್ಕೊಂದು ಹಾಕ್ಕೊಂಡಿದ್ದೀನಿ, ಇದಕ್ಕೊಂದಿರಲಿ ಅಂತೇಳ್ಬಿಟ್ಟು. ಇನ್ನು ಖಾರದ ಪುಡಿ ನಾನು ಹಾಕ್ತೀನಿಲ್ಲ, ನನ್ನ ಮಗ ನಾನು ಹಾಕ್ತೀನಿ ಅಂದ್ಕೊಂಡು ನಿಂತವನೇ. ಅಡುಗೆ ಈ ಥರ ಬಾಕ್ಸ್ ಹಾಕೊಳ್ಳೋದು ಮೇಕತ್ತೋದು. ಅವ್ನು ದೊಡ್ಡವನು ಏನು ಮಾಡ್ತಾನೆ, ಇವನು ಚಿಕ್ಕವನು ಹಂಗೇ ಮೇಲೆ ಹತ್ತೋದು. ಮೇಲ್ಗಡೆ ಏನಾದ್ರು ಚಾಕ್ಲೇಟು ತಿಂಡಿ ಇರ್ತವೇನೋ ಅಂತ ಅವ್ರ ಆಸೆ. ಬಾಕ್ಸ್ ಮೇಲಿಂದ ಶೆಲ್ಫ್ ಮೇಲೆ ಹತ್ಬಿಟ್ಟು ತಗೊಳ್ಳೋದು. ನಾನಿಲ್ಲ ಅಂದರೂ ತಗೋತಾನೆ ದೊಡ್ಡವನು. ಅವ್ನು ತಗೊಳ್ಳೋದು ಇದರಿಂದ ಅವ್ನು ತಗೊಂಡಾಗ ಇವನು ಹೋಗಿ ಅವನ ಹತ್ರ ಕಿತ್ಕೊತಾನಲ್ಲ ಅಂದ್ಬಿಟ್ಟು ಅವ್ನಿಗೊಂದು ಕೊಟ್ಬಿಡೋದು, ತಾನೊಂದು ತಿನ್ಕೊಳ್ಳೋದು. ಇನ್ನು ಖಾರದ ಪುಡಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಇನ್ನು ಕೂಗೋಕ್ಕೆ ವಿಸಲ್ ಹಾಕಿ ಬಿಡೋದು. ಇನ್ನು ಒಂದು ವಿಸಲು ಸಾಕು. ಒಂದು ವಿಸಲ್ ಬಿಡಿಸ್ಕೊಂಡ್ರೆ ಮತ್ತು ನುಗ್ಗೆಕಾಯಿ ಹಾಕ್ಬೇಕಲ್ಲ, ಇದೊಂದು ಸ್ವಲ್ಪ ಮಳ್ಳಕ್ಕೆ ಇಟ್ಕೊಂಡು ಕಟ್ ಮಾಡ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೊಳ್ಳೋದು. ಇನ್ನು ರುಚಿನೂ ಆವಾಗಲೇ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಬಿಟ್ಟಾಗ ಇನ್ನೂ ಹೆಚ್ಚಾಗುತ್ತಲ್ಲ, ಹಂಗಾಗಿ ಇನ್ನೊಂದು ಸ್ವಲ್ಪ ರುಚಿ ಹಾಕ್ಕೋಬೇಕು. ಇನ್ನು ಇದೊಂದು ಸ್ವಲ್ಪ ಚೆನ್ನಾಗಿ ಮಳ್ಳಬೇಕು, ನುಗ್ಗೆಕಾಯಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನುಗ್ಗೆಕಾಯಿ ಬೆಂದ ಮೇಲೆ ಮೆತ್ತಗಾಗಿದ್ಮೇಲೆ ಇದೊಂದು ಸ್ವಲ್ಪ ಏನು ರುಬ್ಬಿಟ್ಕೊಂಡಿರ್ತೇವೆ ಮಸಾಲೆ ಐಟಮ್ಮು, ಕಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಶುಂಠಿ ಅಷ್ಟೇ, ಹುರ್ಗಡ್ಲೆ
ಇದು ರುಬ್ಬಿಟ್ಕೊಂಡಿರೋದನ್ನ ಮಸಾಲೆ ಒಳಗಡೆ ಹಾಕೋದು ಅಷ್ಟೇ. ಇನ್ನು ನಾವೊಂದು ಸ್ವಲ್ಪ ಸಾಂಬಾರು ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಬಂದು ಅಲ್ಲಿ ಬೆಲ್ದನ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು, ಆದರೆ ದೇವಸ್ಥಾನ ಟೇಸ್ಟೇ ಬೇರೆ. ನಾವು ಮನೇಲಿ ಬೆಲ್ದನ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ, ಆ ರುಚಿನೇ ಬರೋಲ್ಲ. ಬೆಲ್ದನ ಸ್ವಲ್ಪ ತಿಂದ ಆಮೇಲೆ ಅವರಪ್ಪ ಬಂದರು ಅಂತ ಹೇಳ್ಬಿಟ್ಟು ಗೋಬಿ ತಂದರು ಅಂದ್ಬಿಟ್ಟು ಇವನು ಚಿಕ್ಕವನು ತಿಂತಾಯಿದ್ದಾನೋ ಬಿಟ್ಬಿಟ್ಟು ಅದನ್ನ ಅಲ್ಲೆಲ್ಲ ದೇವಸ್ಥಾನದ ಹತ್ರ ಅಮ್ಮ ತಿಂತೀನಿ ಅಂತ. ಆವಾಗ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದು ಕೊಟ್ಟೆ. ಆ ಟೈಮ್ಗೆ ಅವರಪ್ಪ ಬಂದರು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಇನ್ನು ಅದು ಎಂಥ ಬಾಲು ಮಾಮೂಲಿ ಕಾಯಿ ಏನೋ ಮರದ್ದು ಕಾಯಿನ ಬಾಲ್ ಥರ ಆಟಾಡ್ತಾಯಿದ್ದಾರೆ ಅಷ್ಟೇ. ಇನ್ನು ನಮ್ಮ ಮನೆಯವ್ರಿಗೊಂದು ಸ್ವಲ್ಪ, ನನ್ನ ಮಗಂಗೆ ಸ್ವಲ್ಪ ಹಂಗಾಗಿತ್ತು. ಇವಾಗ ನಮ್ಮ ಮನೆಯವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಇಂಜೆಕ್ಷನ್ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು. ಟ್ಯಾಬ್ಲೆಟ್ ನೋಡಿ ಶಾಕ್ ಆಗಿಬಿಟ್ರು. ಏನು ಟ್ಯಾಬ್ಲೆಟ್ಗೆ ಇಷ್ಟೊಂದು ರೇಟು ಅಂದ್ಕೊಂಡು. ರೇಟು ಅಂದರೆ ಒಂದು ಟ್ಯಾಬ್ಲೆಟ್ಗೆ 25 ರೂಪಾಯಿ ಅಂತೆ. ಅದು ಯಾವ ಟ್ಯಾಬ್ಲೆಟ್ ಅಂತ ಗೊತ್ತಿಲ್ಲ. ಅವರ ಒಟ್ಟಿನಲ್ಲಿ ತಗೊಂಡ್ರು. ಇನ್ನು ಅವರೊಂದು ಸ್ವಲ್ಪ ಅನ್ನನೇ ತಿಂದರು, ನಾನು ಒಂದು ಸ್ವಲ್ಪ ಮುದ್ದೆ ಮಾಡ್ಕೊಂಡು ತಿಂದೆ. ಇಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು.